Rich Stars. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಈ ಒಂದು ವಿಡಿಯೋದಲ್ಲಿ ನಾವು ಸೂರ್ಯಗ್ರಹ ವೃಶ್ಚಿಕ ರಾಶಿ ಪ್ರವೇಶ ಆಗ್ತಾ ಇದೆ, ಗೋಚಾರದ ಲಗ್ನಗಳು, ಲಗ್ನದ ಫಲಗಳು ಹೇಗಿದೆ ಅಂತ ನಾವು ನೋಡೋಣ. ಹಾಗೆ ಮೊದಲದಾಗಿ ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂರ್ಯ ದಶಾ, ಸೂರ್ಯ ಭುಕ್ತಿ, ಸೂರ್ಯ ಅಂತರ್ಭುಕ್ತಿಗಳಲ್ಲಿ ಏನಾದ್ರು ನಡೀತಿದ್ರೆ ಸೊ ಇದು ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಇಫ್ ಇನ್ ಕೇಸ್ ದಶಾಭುಕ್ತಿನಲ್ಲಿ ಇಲ್ಲ ಅಂದ್ರೂ ಕೂಡ ಸೊ ನೀವು ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ನಾನೀಗ ನಿಮ್ಗೆ ಡೇಟ್ನ ಮೆನ್ಷನ್ ಮಾಡ್ತೀನಿ, ಯಾವ ಡೇಟು ಅಂತ ಹೇಳಿ. ವೃಶ್ಚಿಕ ಸಂಕ್ರಾಂತಿ ಅಥವಾ ವೃಶ್ಚಿಕ ಸಂಕ್ರಮಣ ಅಂತ ಕರಿತೀವಿ. 16 ನವೆಂಬರ್ 2024ರಿಂದ 15 ಡಿಸೆಂಬರ್ 2024 ತನಕ ಸೂರ್ಯ ವೃಶ್ಚಿಕ ರಾಶಿಯಲ್ಲಿರುತ್ತೆ. ಬನ್ನಿ ಯಾವ ಲಗ್ನಕ್ಕೆ ಯಾವ ಫಲಗಳು ನೋಡೋಣ. ಇಫ್ ಇನ್ ಕೇಸ್ ನಿಮಗೆ ಲಗ್ನ ಗೊತ್ತಿಲ್ಲ ಅಂದ್ರೆ ರಾಶಿನ ತಗೊಳ್ಳಿ. ರಾಶಿ ಅಂದ್ರೆ ಹೇಗೆ, ಈಗ ಫಾರ್ ಎಕ್ಸಾಂಪಲ್ ಮೇಷ ಲಗ್ನ, ಮೇಷ ರಾಶಿ, ಮೇಷ ಲಗ್ನ ಅಂತ ಹೇಳ್ತೀನಲ್ವಾ, ಅವಾಗ ನೀವು ಮೇಷ ರಾಶಿಗೆ ತಗೊಳ್ಳಿ. ಕೆಲವೊಮ್ಮೆ ಲಗ್ನ ಮತ್ತೆ ರಾಶಿ ಎರಡೂ ಒಂದೇ ಇರುತ್ತೆ, ಸೊ ಆಗ ಮಾತ್ರನೇ ನಿಮ್ಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಬನ್ನಿ, ಸೂರ್ಯಗ್ರಹ ವೃಶ್ಚಿಕ ರಾಶಿ ಪ್ರವೇಶ. ಮೊದಲನೇದಾಗಿ ಮೇಷ ಲಗ್ನಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿ. ಲಗ್ನ ಅಥವಾ ರಾಶಿ ಎರಡನ್ನೂ ತಗೊಳ್ಳಿ. ಮೇಷ ಲಗ್ನ ಅಥವಾ ರಾಶಿ. ಲಗ್ನ ಬಂದು ನಿಮ್ಮ ದಶದ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ, ರಾಶಿ ಬಂದು ನಿಮ್ಮ ಮನಸ್ಥಿತಿಯ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಮೇಷ ಲಗ್ನ ಅಥವಾ ಮೇಷ ರಾಶಿಯವರಿಗೆ ಸೂರ್ಯ 8ನೇ ಮನೆಗೆ ಹೋಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ 5ನೇ ಮನೆಯ ಅಧಿಪತಿ 8ರಲ್ಲಿ ಹೋಗ್ತಾ ಇರೋದ್ರಿಂದ ಸೊ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ. ಆರೋಗ್ಯ, ಸೊ ಅದಾದ ನಂತರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರಬಹುದು, ಅಥವಾ ಯಾರಾದ್ರೂ ಚೈಲ್ಡ್ ಬರ್ತ್ಗೆ ಟ್ರೈ ಮಾಡ್ತಿದ್ರೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಹೀಟ್ ಹೆಚ್ಚಾಗೋ ಸಾಧ್ಯತೆ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಅದಾದ ನಂತರ 5ನೇ ಮನೆಯ ಅಧಿಪತಿ 8ಕ್ಕೆ ಹೋಗ್ತಾ ಇರೋದ್ರಿಂದ ಮಕ್ಕಳು ಎಜುಕೇಶನ್ ಅಲ್ಲಿ ಸೊ ತುಂಬಾ ಹಿಂಸೆ ಮಾಡೋದು, ಹಠ ಮಾಡೋದು, ಅಥವಾ ಮಕ್ಕಳಿಗೂ ನಿಮಗೂ ವಿಪರೀತ ಡಿಸ್ಟರ್ಬೆನ್ಸ್ ಆಗುವಂತಹ ಸಾಧ್ಯತೆ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಾ ಬಿ ಕೇರ್ಫುಲ್. ಶೇರ್ಸ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಿದೀರಾ, ಸಡನ್ ಆಗಿ ನವೆಂಬರ್ 26ನೇ ತಾರೀಕು ಆದ್ಮೇಲೆ ನಿಮ್ಮ ಶೇರ್ಸ್ ಗ್ರಾಫ್ ಕೆಳಗಡೆ ಆಗೋ ಸಾಧ್ಯತೆ ಇದೆ. ಸೊ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ, ಎಚ್ಚರಿಕೆಯಿಂದ ಇರಿ. 8ನೇ ಮನೆ ಸೂರ್ಯ ಅಷ್ಟೊಂದು ಫೇವರಬಲ್ ಅಲ್ಲ. ಯಾರಾದ್ರೂ ಪೊಲಿಟಿಷಿಯನ್ಸ್ ಇದ್ರೆ, ಮೇಷರಾಶಿ ಲಗ್ನದವರು ಪೊಲಿಟಿಷಿಯನ್ಸ್ ಯಾರಾದ್ರೂ ಇದ್ರೆ ಖಂಡಿತ ನಿಮ್ಮ ಒಂದು ಪ್ರೊಫೆಷನ್ಗೆ ಸಮಸ್ಯೆ ಹೆಚ್ಚಾಗೋ ಸಾಧ್ಯತೆ ಇದೆ. ಹಾಗೆ ಜಾಬ್ ರಿಲೇಟೆಡ್ ಆಗಿರಬಹುದು, ನಿಮ್ಮ ಪದವಿ, ನಿಮ್ಮ ಸೀಟ್, ನಿಮ್ಮ ಒಂದು ನೇಮ್, ಫೇಮ್ ಇವೆಲ್ಲವೂ ಸಮಸ್ಯೆ ಆಗುತ್ತೆ. ಹಾಗೆ ಈ ಹಿಂದೆ ನೀವೇನಾದ್ರು ಜಾತಕ ಚೆಕ್ ಮಾಡಿಸ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಕುಲದೇವಿ ಶಾಪಗಳೇನಾದ್ರೂ ಇದ್ರೆ ಅದು ಇಲ್ಲಿ ನಿಮ್ಗೆ ಸೊ ಅಧಿಕವಾಗುವಂತಹ ಸಾಧ್ಯತೆ, ಅಥವಾ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸ್ವಲ್ಪ ಅದರದ್ದು ಪ್ರಭಾವ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಇದಿಷ್ಟು ಪಾಯಿಂಟ್ಸ್ ಯಾರಿಗೆ, ಮೇಷ ರಾಶಿ ಅಥವಾ ಲಗ್ನದವ್ರಿಗೆ 8ನೇ ಮನೆ. ನೀವು ಕೇಳಬಹುದು ಪಂಚಮಾಧಿಪತಿ 8ರಲ್ಲಿ ಹೋದಾಗ ಸೊ ಯಾಕೆ ನೀವು ಶೇರ್ಸ್ ಹೇಳಿದ್ರಿ ಅಂತ ಹೇಳಿ. ಯಾಕಂದ್ರೆ ತುಂಬಾ ಜನ ಶೇರ್ಸ್ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ, ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅಲ್ಲೇ ಹೆಚ್ಚು ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ನೋಡ್ಕೋಬೇಕು. ನೆಕ್ಸ್ಟ್, ವೃಷಭ ಲಗ್ನ ಅಥವಾ ವೃಷಭ ರಾಶಿ. ವೃಷಭ ಲಗ್ನ ಅಥವಾ ರಾಶಿ, ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಸೂರ್ಯ ಇದ್ದರೆ, ಅಥವಾ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕುಜ ಇದ್ದರೆ, ಸೊ ಇದು ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ, ಕುಜ ದಶದವರೆಗೂ ಇಂಪ್ಯಾಕ್ಟ್ ಮಾಡುತ್ತೆ. ನೆಕ್ಸ್ಟ್, ವೃಷಭ ಲಗ್ನದವ್ರಿಗೆ ಹೋಗೋಣ, ಅಥವಾ ವೃಷಭ ರಾಶಿ, ಇಬ್ರು ತಗೊಳ್ಳಿ. ಲಗ್ನ ಅಥವಾ ರಾಶಿ. ಲಗ್ನದಿಂದ 7ನೇ ಮನೆ, ಸೊ 7ನೇ ಮನೆ ಸೂರ್ಯ ಬಂದಾಗ ನೀಚ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಬಿಸ್ನೆಸ್ ಅಲ್ಲಿ ಗ್ರಾಫ್ ನಿಮ್ದು ಕೆಳಗಡೆ ಆಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಪರ್ಸನಲ್ ಲೈಫ್ ಅಲ್ಲಿ, ಮ್ಯಾರೇಜ್ ವಿಚಾರದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಅಥವಾ ತುಂಬಾನೇ ಮನಸ್ತಾಪಗಳು ಬರುವ ಸಾಧ್ಯತೆ ಇದೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆನ ವಹಿಸಿ. ತಾಯಿಯ ಆರೋಗ್ಯದಲ್ಲಿ, ಬಿಕಾಸ್ 4th ಲಾರ್ಡ್ ಅಲ್ವಾ, 4th ಲಾರ್ಡ್ ಗೋಯಿಂಗ್ ಟು 8th ಹೌಸ್. ಹಾಗಾಗಿ ಬಟ್ ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಭೂಮಿ ವ್ಯವಹಾರ ಅಥವಾ ಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ಸೊ ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ಸ್ ಬರ್ಬೇಕಾಗಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ
ನಿಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಖಾತಾ ಪಾಣಿಗಳಾಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಮಿಸ್ ಆಗಿತ್ತು ಅಂದ್ರೆ ಡೆಫಿನೆಟ್ ಆಗಿ ಬರುತ್ತೆ. ಗವರ್ನಮೆಂಟ್ ಏನಾದ್ರು ವರ್ಕ್ ಪೆಂಡಿಂಗ್ ಇತ್ತು ಅಂದ್ರೆ ಈಗ ನಿಮಗೆ ಇಲ್ಲಿ ಆಗುವ ಸಾಧ್ಯತೆ ತೋರಿಸ್ತಾ ಇದೆ. ಹೆಲ್ತ್ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ 7ನೇ ಮನೆ ಸೂರ್ಯ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ನೀಚ ಆಗಿರೋದ್ರಿಂದ ಸೊ ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ ಆಗಿರುತ್ತೆ ಅಥವಾ ಹೆಲ್ತ್ ಇಶ್ಯೂಸ್ ಅಥವಾ ಸ್ಲೋ ಆಗೋದು, ಸಡನ್ ಟ್ರಾನ್ಸ್ಫಾರ್ಮೇಶನ್, ಅದು ಕುಜನ ಮನೆ ಬೇರೆ ಅಲ್ವಾ. ಬ್ಲಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ ಅಂದ್ರೆ ಆರೋಗ್ಯದಲ್ಲಿ ರಕ್ತದ ಒತ್ತಡ ಅಥವಾ ಸೊ ಬಿ-ಪಿ ಆಗಿರಬಹುದು ಅಥವಾ ಬ್ಲಡ್ ಇನ್ಫೆಕ್ಷನ್ಸ್ ಆಗಿರಬಹುದು, ಇವೆಲ್ಲ ಏನಾದ್ರು ಇದ್ರೆ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ಬಿಸ್ನೆಸ್ ವಿಚಾರಕ್ಕೆ ಬಂದಾಗ ಲೆಸ್ ಇದೆ. ಸೊ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲೂ ಸ್ವಲ್ಪ ಕಡಿಮೆ ಇದೆ. ಮದ್ವೆಗೆ ಅಷ್ಟೊಂದು ಒಳ್ಳೆ ಟೈಮ್ ಅಲ್ಲ ಇದು. ಬೇಬಿ ಪ್ಲಾನ್ ಯಾರಾದ್ರೂ ಮಾಡ್ತಾ ಇದ್ರೆ ಖಂಡಿತ ನೀವು ಪ್ಲಾನ್ ಮಾಡ್ಕೋಬಹುದು. ಅದನ್ನು ಹೊರತುಪಡಿಸಿ ಟ್ರಾವೆಲಿಂಗ್ ಬಿಸ್ನೆಸ್ ಆಗಿರ್ಬೋದು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರೋದು, ಸ್ಪೋರ್ಟ್ಸ್ ಆಗಿರಬಹುದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗಿರಬಹುದು ಅಥವಾ ಸೊ ದಿನನಿತ್ಯದ ವರ್ಕ್ ನೀವೇನ್ ಮಾಡ್ತಾ ಇರ್ತೀರಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೇನು ಸೊ ಇಲ್ಲಿ ತೋರಿಸ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಬಿ ಕೇರ್ಫುಲ್ ಆನ್ ದಿಸ್ ಪಾಯಿಂಟ್ ಅಂತ ಹೇಳಿ. ನೆಕ್ಸ್ಟ್, ಸೊ ಮಿಥುನ ರಾಶಿ ಅಥವಾ ಮಿಥುನ ಲಗ್ನಕ್ಕೆ ಹೋಗೋಣ ಹೇಗಿದೆ ಅಂತ. ರಾಶಿ ಆದ್ರೂ ತಗೊಳ್ಳಿ, ಲಗ್ನ ಆದ್ರೂ ತಗೊಳ್ಳಿ. ಈಗ ಲಗ್ನದು ಪಾಯಿಂಟ್ಸ್ ಏನ್ ಬರುತ್ತೆ ಅದು ತಗೊಳ್ಳಿ, ರಾಶಿ ಲಗ್ನ ಬೇರೆ ಇದ್ರೆ ರಾಶಿ ಪಾಯಿಂಟ್ಸ್ ಏನ್ ಬರುತ್ತೆ ಅದು ತಗೊಳ್ಳಿ. ಸೊ ಮಿಥುನ ರಾಶಿ ಅಥವಾ ಲಗ್ನಕ್ಕೆ ನೋಡಿ, ಮಿಥುನ ರಾಶಿಯವರಿಗೆ 6ನೇ ಮನೆ. ಸೊ ಲಗ್ನದಿಂದ 3ನೇ ಮನೆ ಅಧಿಪತಿ 6ಕ್ಕೆ ಹೋಗ್ತಾ ಇರೋದ್ರಿಂದ ತಮ್ಮ ತಂಗಿಯರ ಜೊತೆ ಒಂದು ಮನಸ್ತಾಪ ಆಗೋದು ಅಥವಾ ಕಿರಿಕಿರಿ ಉಂಟಾಗೋದು ತೋರಿಸ್ತಾ ಇದೆ. ಸಡನ್ ಆಗಿ ಒಂದು ಟ್ರಾವೆಲ್ ತೋರಿಸ್ತಾ ಇದೆ. ನಿಮ್ಮ ವರ್ಕ್ ರಿಲೇಟೆಡ್ ಸಡನ್ ಆಗಿ ಒಂದು ಟ್ರಾವೆಲ್ ತೋರಿಸ್ತಾ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಬಟ್ ಈಗ ತೋರಿಸ್ತಾ ಇದೆ. ಅದಾದ ನಂತರ ಸೊ ನಿಮ್ಮ ಮಾತಿಂದ 3ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಕಮ್ಯುನಿಕೇಶನ್ ಇಂದ ಸ್ವಲ್ಪ ನಿಮ್ಗೆ ಇಶ್ಯೂಸ್ ಆಗೋ ಸಾಧ್ಯತೆ ಇದೆ. ಮೀಡಿಯಾದಲ್ಲಿ ಯಾರ್ಯಾರು ಮೀಡಿಯಾ ನ್ಯೂಸ್ ರಿಪೋರ್ಟರ್ಸ್ ಆಗಿರ್ಬೋದು, ಮೀಡಿಯಾದಲ್ಲಿ ಯಾರ್ಯಾರು ಇದ್ದಾರೋ ಇವರುಗಳಿಗೆಲ್ಲವೂ ಸಹ ಸೊ ಲಿಟಿಗೇಷನ್ಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಜಾಸ್ತಿ ಸಿಗುತ್ತೆ. ಅಂದ್ರೆ ಕೋರ್ಟು ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ 6ನೇ ಮನೆ ಸೂರ್ಯ ಸೊ ಕನ್ಯಾ ಮನೆ ಸೂರ್ಯ ಆಗುತ್ತಲ್ವಾ, ಹಾಗಾಗಿ ಸೊ ಇಲ್ಲಿ ವಿನ್ ಆಗ್ತಾರಾ ಇಲ್ವಾ ಅನ್ನೋದು ಅವರ ವೈಯಕ್ತಿಕ ಜಾತಕದ ಮೇಲೆ ಬಿದ್ದಿರುತ್ತೆ. ಬಟ್ ನ್ಯೂಸ್ ಅಲ್ಲಿ ಹೆಚ್ಚಿಗೆ ಸೊ ಇದಕ್ಕೆ ಸಂಬಂಧಪಟ್ಟಿದ್ದಂತಹ ನ್ಯೂಸ್ಗಳನ್ನ ನಾವು ನೋಡೋ ಸಾಧ್ಯತೆ ಹೆಚ್ಚು ಇದೆ. ಹಾಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕೂಡ ತುಂಬಾ ಹೆಚ್ಚು ನ್ಯೂಸ್ನ ನಾವು ನೋಡೋ ಸಾಧ್ಯತೆ ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಇದೆ. ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಅಷ್ಟೊಂದು ಫೇವರಬಲ್ ಟೈಮ್ ಅಲ್ಲ ಅಂತಾನೆ ಹೇಳ್ತೀನಿ. ಸ್ವಲ್ಪ ಅಮೌಂಟ್ಗಳು ಹೋಲ್ಡ್ ಆಗೋ ಸಾಧ್ಯತೆ ಇದೆ ಅಥವಾ ಬರೋ ಹಣ ಟೈಮ್ಗೆ ಬರ್ಲಿಕ್ಕೆ ನಿಮ್ಗೆ ಅದು ಲಿಟ್ಲ್ ಬಿಟ್ ಕಷ್ಟ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಮ್ಯಾರೇಜ್ ವಿಚಾರದಲ್ಲೂ ಕೂಡ ಸ್ವಲ್ಪ ಅಗ್ರೆಸಿವ್ ಆಗ್ತೀರಾ, ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಯಾವ್ದಾದ್ರು ಕೋರ್ಟ್ ಕೇಸ್ ವಿನ್ ಆಗೋ ಸಾಧ್ಯತೆ ಹೈಲಿ ಇದೆ. ಅಂದ್ರೆ ನೀನು ಎಂಡಿಂಗ್ ಸಿಚುಯೇಷನ್ ಅಲ್ಲಿ ಬಂದಿದೆ ಅಂದಾಗ ಇಲ್ಲಿ ನಿಮ್ಗೆ ವಿನ್ ಆಗೋ ಸಾಧ್ಯತೆ ಇದೆ. ಮಕ್ಕಳು ಸ್ವಲ್ಪ ಎಜುಕೇಶನ್ ಅಲ್ಲಿ ಹಠ ಮಾಡೋದ್ರಿಂದ ಅಲ್ಲಿ ನೀವು ಆ ಒಂದು ಸೆಕ್ಟರ್ನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕರ್ಕಾಟಕ ಲಗ್ನಕ್ಕೆ ಹೋಗೋಣ ಹೇಗಿದೆ ಅಂತ ಹೇಳಿ. ಕರ್ಕಾಟಕ ಲಗ್ನಕ್ಕೆ ದ್ವಿತೀಯಾಧಿಪತಿ ಪಂಚಮದಲ್ಲಿ, ಸೊ 5ನೇ ಮನೆಗೆ ಬರುತ್ತೆ. ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನ ಎರಡು ತಗೊಳ್ಳಿ. ದ್ವಿತೀಯಾಧಿಪತಿ ಪಂಚಮದಲ್ಲಿ, ಸೊ ಹಾಗಾಗಿ ಗವರ್ಮೆಂಟ್ ಕಡೆಯಿಂದ ಏನಾದ್ರೂ ನಿಮ್ಗೆ ಹಣ ಬರ್ಬೇಕಾ, ಲೋನ್ ಸ್ಯಾಂಕ್ಷನ್ ಆಗ್ಬೇಕಾ, ಡೆಫಿನೆಟ್ಲಿ ಸ್ಯಾಂಕ್ಷನ್ ಆಗುತ್ತೆ. ಮಕ್ಕಳಿಂದ ನೇಮ್ ಫೇಮ್ ಜಾಸ್ತಿ ಆಗುತ್ತೆ, ಒಳ್ಳೆ ನೇಮ್ ಫೇಮು. ಸೊ ಹಾಗೆ ನಿಮಗೆ ನಿಮ್ಮ ಒಂದು ಪೂರ್ವ ಪುಣ್ಯದ ಅಂದ್ರೆ ನೀವೇನಾದ್ರೂ ರೆಮಿಡೀಸ್ ಮಾಡಿರ್ತಾರೆ 6 ತಿಂಗಳು ವರ್ಷ ಹಿಂದೆ ಅಂದ್ರೆ ಇಲ್ಲಿ ಸ್ವಲ್ಪ ಲಕ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇದೆ. ಒಂದು ಸಡನ್ ಟ್ರಾನ್ಸ್ಫರ್ಮೇಶನ್ ಆಗುತ್ತೆ ಇನ್ ಎ ಗುಡ್ ವೇ. ಸೊ ಹಾಗೆ 5th ಹೌಸ್ ನಾವು ಮಂತ್ರ ಅಂತ ಹೇಳ್ತೀವಿ. ಮಂತ್ರ, ತಂತ್ರ, ಯಂತ್ರ ಈ ಎಲ್ಲಾ ಒಂದು ವರ್ಗಕ್ಕೆ ತಗೋತೀವಿ. ಹಾಗಾಗಿ ಇಲ್ಲೇನಾದ್ರೂ ನೀವು ಮಂತ್ರ ಸಾಧನೆ ಅಥವಾ ಸಾಧನ ಏನಾದ್ರು ಮಾಡ್ತಾ ಇದ್ದಾರೆ, ರೇಖಿ, ಹೀಲಿಂಗ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ನೀವು ಸಾಧನೆಯನ್ನ ಮಾಡ್ತಾ ಇದ್ರೆ ನಿಮ್ಗೆ ಒಳ್ಳೆ ಪವರ್ ಸಿಗುತ್ತೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ದಶಗಳಿದ್ರೆ. ಸೊ ಅದಾದ ನಂತರ ನಿಮಗೆ ಮೀಡಿಯಾದಲ್ಲಿ ಯಾರಾದ್ರೂ ಇದ್ರೆ ಲೈಕ್ ಚಿತ್ರಕಲೆ ಆಗಿರಬಹುದು, ಸೊ ಬರವಣಿಗೆ ಆಗಿರಬಹುದು ಅಥವಾ ಫಿಲಂ ಸೆಕ್ಟರ್ ಆಗಿರಬಹುದು, ಇದರಲ್ಲಿ ನಿಮ್ಗೆ ಒಳ್ಳೆ ಲಾಭ ಇದೆ. ಹಾಗೆ ಕರ್ಕಾಟಕ ಲಗ್ನದವರು ಆಲ್ರೆಡಿ ತುಂಬಾನೇ ಅಥವಾ ಕರ್ಕಾಟಕ ರಾಶಿಯವರು ಅಷ್ಟಮ ಸಾಡೆತಿಯಿಂದ ನೊಂದು ಬೆಂದೋಗಿದ್ದಾರೆ. ಬಟ್ ಈಗ ಈ ಸೂರ್ಯನ ಒಂದು ಪ್ರವೇಶದಿಂದ ಸೊ ಇವ್ರಿಗೆ ಶೇರ್ಸ್ ಅಲ್ಲಿ ಲಾಭ ಇದೆ ನೋಡಿ. ಇವರಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಅಥವಾ ಇವ್ರಿಗೆ ಶೇರ್ಸ್ ಆಲ್ರೆಡಿ ಇನ್ವೆಸ್ಟ್ ಮಾಡಿದೆ. ಡೇ ಟ್ರೇಡ್ ಆದ್ರೂ ಸರಿ, ಲಾಂಗ್ ಟರ್ಮ್ ಟ್ರೇಡ್ ಆದ್ರೂ ಸರಿ, ಇವ್ರಿಗೆ ಶೇರ್ಸ್ ಅಲ್ಲಿ ಲಾಭ ತೋರಿಸ್ತಾ ಇದೆ. ಸಡನ್ ಆಗಿ ಲಾಭ ಬರುತ್ತೆ, ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಹಂಗಾಗಿ. ಸೊ ಹಾಗಾಗಿ ಸೂರ್ಯ 5th ಹೌಸ್ ನ ನೇಮ್ ಫೇಮ್ ಹೆಚ್ಚು ಮಾಡ್ತಾನೆ ನಿಮ್ಗೆ ಇನ್ನೇ ಒಳ್ಳೆವೇ. ಯಾರಾದ್ರೂ ಗೃಹ ಪ್ರವೇಶಗಳು ಅಥವಾ ಸೊ ವೆಹಿಕಲ್ಸ್ ನ ತಗೊಳ್ಳೋದು, ಲ್ಯಾಂಡ್ ತಗೊಳ್ಳೋದು, ರಿಜಿಸ್ಟ್ರೇಷನ್ ಮಾಡೋದು, ಸೊ ಡಿಸೆಂಬರ್ 15 ಮುಗಿಸ್ಕೊಳ್ಳಿ. ಯಾಕಂದ್ರೆ ಅದಾದ ನಂತರ ನಾವು ಮಾಡೋ ಹಾಗಿಲ್ಲ ಜನವರಿ 15 ವರೆಗೂ.
ಹಾಗಾಗಿ ಈ ಒಳಗಡೆ ಸೊ ಡೆಫಿನೆಟ್ಲಿ ನಿಮ್ಗೆ ಮಾಡುವ ಸಾಧ್ಯತೆ, ಐ ಮೀನ್ ಮಾಡುವಂತಹ ಪಾಸಿಟಿವಿಟಿ ಜಾಸ್ತಿ ಇದೆ. ಹಾಗೆ ದ್ವಿತೀಯಾಧಿಪತಿ ಆಗಿರುವಂತಹ ಸೂರ್ಯ ಫಿಫ್ತ್ ಹೌಸ್ ಅಲ್ಲಿ ಕೂತ್ಕೋತಾ ಇರೋದ್ರಿಂದ ನಿಮ್ಮ ಮಕ್ಕಳಿಂದ ಕೂಡ ನಿಮ್ಗೆ ಈ ಯೋಗ ಪ್ರಾಪ್ತಿ ಆಗುತ್ತೆ. ನಿಮ್ಮ ಮಕ್ಳು ಯಾರಾದ್ರೂ ಇದ್ರೆ ಈ ರಾಶಿ ಲಗ್ನದಲ್ಲಿ, ಸೊ ಹಾಗಾಗಿ ಒಂದು ಕುಟುಂಬದಲ್ಲಿ ಒಳ್ಳೆ ಸಮಯ, 4 ಜನ ನಿಮ್ಮನ್ನ ರೆಸ್ಪೆಕ್ಟ್ ಮಾಡೋ ಸಮಯ. ಸಡನ್ ಆಗಿ ನೀವು ಪರ್ಚೇಸ್ ಮಾಡೋ ಅದು ನಕ್ಷತ್ರದ ಮೇಲೆ ಹೋಗುತ್ತೆ. ಸೂರ್ಯ ಏನಾದ್ರು ವಿಶಾಖದಲ್ಲಿದ್ದಾಗ ಸಡನ್ ಆಗಿ ಯಾವ್ದಾದ್ರು ಸ್ಕೂಲು ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ. ಅಗೇನ್ ಸೂರ್ಯ ಅನುರಾಧಕ್ಕೆ ಹೋದಾಗ ಯಾವ್ದೋ ಪೂರ್ವಿಕರ ಆಸ್ತಿ ಬರುತ್ತೆ. ಅಗೇನ್ ಸೂರ್ಯ ಜ್ಯೇಷ್ಠಗೆ ಹೋದಾಗ ಸೊ ನಿಮ್ಮ ಒಂದು ಸರೌಂಡಿಂಗ್ ತುಂಬಾನೇ ನೇಮ್ ಫೇಮ್ ಜಾಸ್ತಿ, ಲಕ್ಸುರಿ ಲೈಫ್ ನ ಲೀಡ್ ಮಾಡುವಂತಹ ಸಡನ್ ಟ್ರಾವೆಲಿಂಗ್ಸ್ ಕೂಡ ಬರುತ್ತೆ ನಿಮ್ಗೆ. ಹಾಗಾಗಿ ಸೊ ವೆರಿ ಗುಡ್. ಬಿಸ್ನೆಸ್ ಅಲ್ಲಿ ಕೆಲವೊಂದು ಬಿಸ್ನೆಸ್ಗೆ ಮಾತ್ರ ಫೇವರಬಲ್ ಇಲ್ಲ, ಬಟ್ ನಾರ್ಮಲ್ ಆಗಿ ಚೆನ್ನಾಗಿದೆ. ಇವನ್ ಜಾಬ್ ಕೂಡ ಪ್ರಮೋಷನ್ ಆಗಬಹುದು ಅಥವಾ ಟ್ರಾನ್ಸ್ಫರ್ ಆಗಬಹುದು. ಇನ್ ಗುಡ್, ಸೊ ವೆರಿ ಗುಡ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ನಾವು ಸಿಂಹ ಲಗ್ನಕ್ಕೆ ಬರೋಣ. ಲಗ್ನಾಧಿಪತಿ, ಸೊ ಲಗ್ನಾಧಿಪತಿ 4ರಲ್ಲಿ ಸಿಂಹ ರಾಶಿ ಅಥವಾ ಸಿಂಹ ಲಗ್ನ ಎರಡು ತಗೊಳ್ಳಿ. ಲಗ್ನಾಧಿಪತಿ ಚತುರ್ಥ ಭಾವದಲ್ಲಿ ಕೇಂದ್ರದ ಮನೆ. ಸೊ ಹಾಗಾಗಿ ಡೆಫಿನೆಟ್ಲಿ ನಿಮಗೂ ಕೂಡ ಡೊಮೆಸ್ಟಿಕ್ ಲೈಫ್ ಅಲ್ಲಿ ಅಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಕೀರ್ತಿ ಬರೋ ಸಾಧ್ಯತೆ ಇದೆ. ಸಿಂಹ ಲಗ್ನದವರಾಗಿದ್ದು ನೀವೇನಾದ್ರು ಮಿಲಿಟರಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಸಡನ್ ಆಗಿ ನಿಮ್ಗೆ ಒಂದು ಒಳ್ಳೆ ನೇಮ್ ಫೇಮ್ ಗುಡ್ ವೇ ಬರುತ್ತೆ. ಹಾಗೆ ಪ್ರಾಪರ್ಟಿಗೆ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಇದೊಂದು ವೆರಿ ಸ್ಟ್ರಾಂಗ್ ಟೈಮ್ ಅಂತಾನೆ ಹೇಳ್ಬೋದು. ಸೊ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಸೊ ಸಡನ್ ಆಗಿ ತಗೊಳ್ಳೋ ಸಾಧ್ಯತೆ ಇದೆ. ಹಾಗೆ ವೆಹಿಕಲ್ಸ್ ಕೂಡ ನೀವು ಪ್ಲಾನಿಂಗ್ ಇರಲ್ಲ, ಜಸ್ಟ್ ಹಾಗೆ ಹೋಗ್ತೀರಾ, ಜಸ್ಟ್ ಪರ್ಚೇಸ್ ಮಾಡ್ತೀರಾ. ಇವನ್ ಲ್ಯಾಂಡ್ ಸೈಟ್ ಏನಾದ್ರೂ ಆಗಿರ್ಬೋದು, ಫ್ಲಾಟ್ ಸಡನ್ ಆಗಿ ಪರ್ಚೇಸ್ ಮಾಡೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ಎಜುಕೇಶನ್ಗೆ ಬಂದ್ರೆ ಡೆಫಿನೆಟ್ಲಿ ತುಂಬಾನೇ ಫೇವರಬಲ್ ಟೈಮ್ ಅಂತ ಹೇಳ್ತೀವಿ. ಒಂದೊಳ್ಳೆ ಎಜುಕೇಶನ್ ರಿಸಲ್ಟ್ ನ ನಾವು ಇಲ್ಲಿ ನೋಡಬಹುದು. ಅದನ್ನ ಹೊರತುಪಡಿಸಿ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಕೊಡಿ. ಸೊ ಓವರ್ ಆಲ್ ಲಗ್ನಾಧಿಪತಿ ಚತುರ್ಥದಲ್ಲಿ ಕೇಂದ್ರದ ಮನೆಯಲ್ಲಿ ಡೆಫಿನೆಟ್ಲಿ ತುಂಬಾನೇ ಒಳ್ಳೆಯದು. ಡೆಫಿನೆಟ್ಲಿ ಈಗ ಐ ಥಿಂಕ್ ಎಲೆಕ್ಷನ್ಸ್ ಯಾವ್ದು ಇಲ್ಲ. ಸೊ ಎಲೆಕ್ಷನ್ಸ್ ಅಲ್ಲಿ ಯಾವ್ದಾದ್ರು ಇದ್ರೆ ಈ ಒಂದು ಲಗ್ನ ಆಗಿದ್ರೆ ವಿನ್ ಆಗ್ತಾರೆ ನೋಡಿ. ನೆಕ್ಸ್ಟ್ ಕನ್ಯಾಕ್ಕೆ ಬರೋಣ. 3ನೇ ಮನೆ. ಸೊ 3ನೇ ಮನೆಯಲ್ಲಿ ಸೂರ್ಯ, 12ನೇ ಮನೆ ಅಧಿಪತಿ ಸಾರಿ 3ನೇ ಮನೆಯಲ್ಲಿ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನ. 12ನೇ ಮನೆ ಅಧಿಪತಿ 3ರಲ್ಲಿ ಕೂತಾಗ ಏನಾಗುತ್ತೆ ಅಂದ್ರೆ ಸಡನ್ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ. ನೀವೇನಾದ್ರೂ ರಿಸರ್ಚ್ ಓರಿಯೆಂಟೆಡ್ ಫೀಲ್ಡ್ ಅಲ್ಲಿ ಇದ್ರೆ, ಲೈಕ್ MBBS ಮಾಡ್ತಾ ಇದೆ ಅಥವಾ ಡಾಕ್ಟರ್, ಸರ್ಜನ್, ಸೊ ಈ ತರ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ನಿಮ್ಗೆ ಫೇವರಬಲ್ ಅಂತ ಹೇಳ್ತೀವಿ. ಹಾಗೆ ಮಠಗಳು, ಮಠಾಧಿಪತಿಗಳು ಯಾರಾದ್ರೂ ಸೊ ಏನಾದ್ರೂ ಒಂದು ಹೊಸ ರಿಸ್ಕ್ ನ ತಗೊಂಡು ಹೊಸ ಕಾಯ್ದೆ ಅಥವಾ ಹೊಸ ಸಂಶೋಧನೆ ಮಾಡ್ಲಿಕ್ಕೆ ಮುಂದಾಗಿದ್ರೆ ಇಲ್ಲಿ ಅವ್ರಿಗೆ ಒಂದು ಫೇವರಬಲ್ ಟೈಮ್ ಇದೆ. ಹಾಗೆ 12ನೇ ಮನೆ ಅಧಿಪತಿ 3ರಲ್ಲಿ ಕೂತಾಗ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ರಿಸ್ಕ್ ಆಗುತ್ತೆ. ಲೈಕ್ ವೀಸಾ ಅಪ್ಲೈ ಆಗಿರಬಹುದು ಅಥವಾ ಪಾಸ್ಪೋರ್ಟ್ ಆಗಿರಬಹುದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ರಿಲೇಟೆಡ್ ಆಗಿರಬಹುದು. ಅದರಲ್ಲೂ ಹಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ ನೀವೇನಾದ್ರೂ ಡೆಂಟಿಸ್ಟ್ ಆಗಿದ್ರೆ ಹಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಜಿಮ್ ಯಾರಾದ್ರೂ ನಡೆಸ್ತಿದ್ದೀರಾ, ಸೊ ಜಿಮ್ ಟ್ರೈನರ್ಸ್ ಆಗಿರಬಹುದು, ಜಿಮ್ಗೆ ಸಂಬಂಧಪಟ್ಟ ಹಾಗೆ ಈ ತರ ವ್ಯಕ್ತಿಗಳಿಗೆ ಸ್ವಲ್ಪ ಡಿಲೇ, ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸ. ಒಂದ್ ಕೆಲಸನ ಲೈಕ್ 1 ಅವರ್ ಅಲ್ಲಿ ಕಂಪ್ಲೀಟ್ ಆಗೋ ಕೆಲಸ ಅದು ನಿಮ್ಗೆ ಫುಲ್ ಡೇನೆ ವೇಸ್ಟ್ ಆಗೋ ತರ. ಸೊ ಇಲ್ಲಿ ಸ್ವಲ್ಪ ನೆಗೆಟಿವಿಟೀಸ್ ಇದೆ. ಹಾಗೆ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದು ಫೇವರಬಲ್ ಇಲ್ಲ. ಬಟ್ ಒಂದೇ ತಿಂಗಳಲ್ಲಿ ಗ್ರಹ ಮೂವ್ ಆಗೋದ್ರಿಂದ ಸೊ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ ಅಂತಾನೆ ಹೇಳ್ಬಹುದು. ಹಾಗೆ 5ನೇ ಮನೆ ಅಧಿಪತಿ ನಿಮ್ಗೆ 6ರಲ್ಲಿ ಇರೋದ್ರಿಂದ ಅದು ರೆಟ್ರೋ, ಸ್ವಲ್ಪ ಹೆಲ್ತ್ ಬಗ್ಗೆನೂ ನೀವು ನೋಡ್ಕೊಳ್ಳಿ. ಹಾಗೆ 12ನೇ ಮನೆ ಅಧಿಪತಿ 3ರಲ್ಲಿ ಬಂದಾಗ ಕೈಗಳು ಲೈಕ್ ಮೊಣಕೈ, ಮೊಣಕಾಲು ಈ ತರ ಏನಾದ್ರು ಪೆಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅಥವಾ ಮೂಗು ಅಥವಾ ಕುತ್ತಿಗೆಗೆ ಸಂಬಂಧಪಟ್ಟ ಹಾಗೆ ಯಾರಿಗಾದ್ರು ಥೈರಾಯ್ಡ್ ಇದ್ರೆ ಅದು ಸೊ ಉಲ್ಬಣ ಆಗಬಹುದು. ಅಥವಾ ಆಸ್ಟ್ರೋಜಿನ್ ಈ ತರ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ತುಲಾ ಲಗ್ನಕ್ಕೆ ಹೋಗೋಣ. ಸೊ 11ನೇ ಮನೆ ಅಧಿಪತಿ ದ್ವಿತೀಯ ಭಾವದಲ್ಲಿ, ಸೊ 11th ಲಾರ್ಡ್ ಸಿಟಿಂಗ್ ಇನ್ ಸೆಕೆಂಡ್ ಹೌಸ್. ಸೊ ಫೈನಲಿ ಇಷ್ಟು ದಿವಸ ನೀವೇನ್ ಪೆಂಡಿಂಗ್ ಇಟ್ಕೊಂಡಿದ್ರಿ, ನಿಮ್ದು ಪ್ರಾಜೆಕ್ಟ್, ಬಿಸ್ನೆಸ್ ಸಮ್ ಹೋಲ್ಡ್ ಆಗಿದೆ, ನಿಮ್ದೇ ಹಣ ಇನ್ನ ಬಂದಿಲ್ಲ, ಈಗ ಶುರು ಆಗುತ್ತೆ ನೋಡಿ ಸೆಕೆಂಡ್ ಮನೆಯಲ್ಲಿ. ಅಂದ್ರೆ 11ನೇ ಮನೆ ಅಧಿಪತಿ ದ್ವಿತೀಯದಲ್ಲಿ. ಸೊ ಕುಟುಂಬದಿಂದ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಯಾರಾದ್ರೂ ಲೈಕ್ ಪಿತ್ರಾರ್ಜಿತ ಆಸ್ತಿ, ಸ್ವಯಾರ್ಜಿತ ಆಸ್ತಿ ಏನಾದ್ರು ಸೇಲ್ ಮಾಡ್ಬೇಕಂತಿದ್ರೆ ಈಗ ಇಲ್ಲಿ ಅಧಿಕ ಲಾಭ, ಕ್ರೋರ್ಸ್ ಗಟ್ಲೆ ನೀವು ಲಾಭನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಲ್ಯಾಂಡ್ ಕ್ರೋರ್ಸ್ ಗಟ್ಟಲೆ ಇದ್ರೆ ಮಾತ್ರ. ಆ ಲ್ಯಾಂಡೇ 50 lakhs ಇದೆ ಅಂದ್ರೆ ಕ್ರೋರ್ಸ್ ಎಲ್ಲಿ ಬರುತ್ತೆ? ಕ್ವೆಶನ್ಸ್ ಹೆಂಗೆಂಗೋ ಕೇಳ್ತೀರಾ. ಹಾಗಾಗಿ ಸೊ 11ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ ದ್ವಿತೀಯ ಭಾವದಲ್ಲಿ, ಅದು ಸೂರ್ಯ. ಸೊ ಫೈನಲಿ ಪಬ್ಲಿಕ್ ಇಂದ ಅಂದ್ರೆ ಸಮಾಜದಿಂದ ಸೊ ಏನಾದ್ರೂ ಪೆಂಡಿಂಗ್ ಇತ್ತು, ಒಂದು ಲೈಸೆನ್ಸ್ ಪೆಂಡಿಂಗ್ ಇತ್ತು, ಲೈಸೆನ್ಸ್ಗೆ ಸಿಗ್ನೇಚರ್ ಆಗ್ಬೇಕಾಗಿತ್ತು, ಈಗಾಗುತ್ತೆ. ಅದಾದ ನಂತರ ಹಣ ಓಡಾಗಿತ್ತು ಫ್ರೆಂಡ್ಸ್ ಸರ್ಕಲ್ ಇಂದ, ನಿಮ್ದೇ ಹಣ ನಿಮ್ಗೆ ಕೊಡದೆ ಸ್ವಲ್ಪ ಡಿಲೇ ಆಗ್ತಾ ಇತ್ತು, ಈಗ ಬರೋ ಸಾಧ್ಯತೆ ಹೈಲಿ ಇದೆ. ಅದಾದ ನಂತರ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ ಇನ್ ಬಲ್ಕ್ ವೇ. ಸೊ ಗೌರ್ಮೆಂಟ್ ಸೆಕ್ಟರ್ ಕಡೆಯಿಂದ ಏನಾದ್ರೂ ನಿಮ್ಗೆ ಅಥವಾ ನಿಮ್ಮ ಒಂದು ಏರಿಯಾದಲ್ಲಿ ಕಾರ್ಪೊರೇಟರ್ಸ್ ಅಥವಾ BBMP
ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದ್ರೂ ಪೊಲಿಟಿಷಿಯನ್ಸ್ ಕಡೆಯಿಂದ ಒಂದಷ್ಟು ಕೆಲಸ ಕಾರ್ಯಗಳು ಸ್ಟಾಪ್ ಆಗಿತ್ತು ಅಂದ್ರೆ ಈಗ ಅದು ಫ್ಲೋ ಸ್ಟಾರ್ಟ್ ಆಗುತ್ತೆ. ಸೊ ಟೋಟಲಿ ವೆರಿ ಗುಡ್. ಬಟ್ ಸೂರ್ಯ ಸೆಕೆಂಡ್ ಹೌಸ್ ಬರೋದ್ರಿಂದ ನಿಮ್ಮ ಮಾತು ತುಂಬಾ ಗಾಂಭೀರ್ಯವಾಗಿರುತ್ತೆ ಅಥವಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ. ಇನ್ನೊಬ್ರಿಗೆ ಅದು ಕಸಿ ಬಿಸಿ ಆಗಬಹುದು. ಸೂರ್ಯ ಅಂದ್ರೆ ಫೈರ್ ಅಲ್ವಾ? ಸೊ ಹಾಗಾಗಿ ಆ ಆ ಪ್ರಕಾಶಮಾನವಾದ ನಿಮ್ಮ ಒಂದು ಮಾತಿಗೆ ಅವರು ತಡ್ಕೊಳ್ಳಿಕ್ಕೆ ಆಗದೆ ಇರಬಹುದು. ಕುಟುಂಬದಲ್ಲಿ ಮಾತಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಸೊ ಅದರ್ವೈಸ್ ವೆರಿ ಗುಡ್. ಎಜುಕೇಶನ್, ಹೆಲ್ತ್, ವೆಲ್ತ್, ಫೈನಾನ್ಸ್, ಮ್ಯಾರೇಜ್, ಸೊ ಟೋಟಲಿ ಆಲ್ ದ ಸೆಕ್ಟರ್ ತುಲಾ ಲಗ್ನ ಅಥವಾ ತುಲಾ ರಾಶಿಯವರಿಗೆ ಫೈನಲಿ ಒಂದು ಗುಡ್ ಟೈಮ್. ಯಾರಿಗೆ ದಶಾಭುಕ್ತಿಗಳಲ್ಲಿ ಸೂರ್ಯ ಕುಜ ಇದ್ದರೆ ಮಾತ್ರ. ಹಾಗಾಗಿ ನೆಕ್ಸ್ಟ್ ನಾವು ಧನುರ್ಗೆ ಹೋಗೋಣ. ಧನುರ್ ಲಗ್ನಕ್ಕೆ, ಧನುರ್ ಲಗ್ನದವರಿಗೆ ಹೇಗಿದೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ 9ನೇ ಮನೆ ಅಧಿಪತಿ 12ರಲ್ಲಿ ಕೂತ್ಕೋತಾ ಇರೋದ್ರಿಂದ ಸಡನ್ ಆಗಿ ಒಂದು ಟ್ರಿಪ್, ಅದು ದೇವಸ್ಥಾನಗಳಿಗೆ. ಸಡನ್ ಆಗಿ ಒಂದು ಟ್ರಿಪ್ ತೋರಿಸ್ತಾ ಇದೆ, ಅದು ದೇವಸ್ಥಾನಗಳಿಗೆ, ಅದು ನೀರಿನ ಪ್ರದೇಶದಲ್ಲಿ ಇರುವಂತಹ ದೇವಸ್ಥಾನಗಳಿಗೆ ಹೋಗೋ ಸಾಧ್ಯತೆ ಹೆಚ್ಚಿದೆ. ಅದಾದ ನಂತರ 9ನೇ ಮನೆ ಅಧಿಪತಿ 12ರಲ್ಲಿ ಕೂತ್ಕೋತಾ ಇರೋದ್ರಿಂದ ತಂದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಜಸ್ಟ್ ಒಂದು ಸ್ಮಾಲ್ ಒಂದು ಏರುಪೇರು ಆಗೋ ಸಾಧ್ಯತೆ ಇದೆ. ಅದ್ರ ಕೂಡ ಒಂಚೂರು ಗಮನ ಕೊಡಿ. ನೆಕ್ಸ್ಟ್ 9th ಕ್ಲಾಸ್ ಸಿಟಿಂಗ್ ಇನ್ 12th ಹೌಸ್. ಡೆಫಿನೆಟ್ಲಿ ಫಾರಿನ್ ಅಲ್ಲಿ ಕಂಪ್ಲೀಟ್ ಎಜುಕೇಶನ್ಗಾದ್ರೂ ಆಗಿರಬಹುದು, ಜಾಬ್ ಅದು ಆಗಿರಬಹುದು, ಅಥವಾ ಮದುವೆ ಆದ ನಂತರ ಆಗಿರಬಹುದು. ಯಾರಾದ್ರೂ ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬೇಕು, ಒಂದು ಲೈಕ್ 9th ಕ್ಲಾಸ್ ಸಿಟಿಂಗ್ ಇನ್ 12th ಹೌಸ್ ಕಂಪ್ಲೀಟ್ಲಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬೇಕಂದ್ರೆ ವೆರಿ ಗುಡ್ ಟೈಮ್, ವೆರಿ ಗುಡ್ ಟೈಮ್. ಫಾರಿನ್ಗೆ ಹೋಗಿಲ್ಲ, ಸೊ ಇಂಡಿಯಾದಲ್ಲೇ ಇದ್ದೀರಾ ಅಂದ್ರೆ ಔಟ್ ಆಫ್ ಸ್ಟೇಟ್ ಅಥವಾ ಸ್ಕೂಲು, ಕಾಲೇಜು, ಹಾಸ್ಟೆಲ್ ಇಲ್ಲೇ ಹೋಗಿ ಸೆಟ್ಲ್ ಆಗ್ತಾ ಇದೀವಿ ಅಥವಾ ಒಂದು ಪ್ಲೇಸ್ ಚೇಂಜ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳಬಹುದು ಖಂಡಿತ ಈ ಒಂದು ಪೀರಿಯಡ್. ಅದಾದ ನಂತರ ಎಜುಕೇಶನ್ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ಅಥವಾ ತುಂಬಾ ನಿದ್ದೆ ಮಾಡೋದು, ಅಥವಾ ಐಸೋಲೇಟ್ ಆಗೋದು, ಯಾರೊಟ್ಟಿಗೆ ಸೇರದೆ ಇರೋದು, ಆಧ್ಯಾತ್ಮಿಕವಾಗಿ ಸ್ವಲ್ಪ ಹೆಚ್ಚು ಆಲೋಚನೆ ಮಾಡೋದು, ಇದೆಲ್ಲವೂ ಕೂಡ ತೋರಿಸ್ತಾ ಇದೆ. ನೆಕ್ಸ್ಟ್ ಕಾನ್ಫಿಡೆನ್ಸ್ ಸ್ವಲ್ಪ ಲೋ ಆಗಿತ್ತು ಅನ್ನೋ ಫೀಲ್ ನಿಮ್ಗೆ ಆಗುತ್ತೆ, ಅಥವಾ ಲಕ್ ಮಿಸ್ ಆಯ್ತು ಅಂತ. ಡೆಫಿನೆಟ್ಲಿ ಅದೇನಿಲ್ಲ, ಜಸ್ಟ್ 12th ಹೌಸ್ ಆಗಿರೋದ್ರಿಂದ, ಐಸೋಲೇಟ್ ಆಗಿರೋದ್ರಿಂದ, ಅದು ವಾಟರ್ ಸೈನ್ ಆಗಿರೋದ್ರಿಂದ ಸ್ವಲ್ಪ ಎಮೋಷನಲ್ ಆಗೋ ಸಾಧ್ಯತೆ ಇದೆ. ಅದರ್ವೈಸ್ ವೆರಿ ಗುಡ್. ನೆಕ್ಸ್ಟ್ ಮಕರ. ಮಕರ ರಾಶಿಯವರಿಗೆ ನೀನ್ ಸಾಡೆ ಸಾತಿ ಫಿನಿಶ್ ಆಗ್ತಾ ಇದೆ. ಮಕರ ರಾಶಿ ಅಥವಾ ಲಗ್ನ, ಗುರು ಕೂಡ ಸಪೋರ್ಟ್ ಮಾಡುತ್ತೆ. ಫೆಬ್ರವರಿಗೆ ರೆಟ್ರೋ ಮುಗಿಯುತ್ತೆ. ಸೊ ಫೈನಲಿ ಒಂದ್ ಒಳ್ಳೆ ಟೈಮ್ ಶುರು ಆಗುತ್ತೆ ಇವ್ರಿಗೆ. ಸೊ ಲಗ್ನದಿಂದ 8ನೇ ಮನೆ ಅಧಿಪತಿ 11ರಲ್ಲಿ. ವಾವ್, ವೆರಿ ಗುಡ್. ಯಾವ ವಿಚಾರಕ್ಕೆ? ಸಡನ್ ಆಗಿ ಯಾವಾಗ್ಲೋ ಅಪ್ಲೈ ಮಾಡಿರೋ ಜಾಬ್ಗೆ ಆಫರ್ ಲೆಟರ್ ಈಗ ಬರೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ಹಾಗೆ ಹಣ, ಯಾವ್ದೋ ಹಣ, ಗೌರ್ಮೆಂಟ್ ಹಣ ಅಂದ್ರೆ ಹೇಗ್ ಬರುತ್ತೆ? LIC ಗಳಿಂದ ಆಗಿರಬಹುದು, ಅಥವಾ ನೀವು ಹಿಂದೆ ಯಾವ್ದೋ ಪ್ರಾಜೆಕ್ಟ್ ಮಾಡಿರೋದಾಗಿರ್ಬಹುದು, ಅಥವಾ ನಿಮ್ದೇ ಹಣ ಓಲ್ಡ್ ಆಗಿದ್ರೆ, ಸೊ ಅಥವಾ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ ಆಗೋ ಸಾಧ್ಯತೆ ಇದೆ. ಸೊ ಆಗ ಹೇತ್ಲಾಡ್ ನಿಮ್ಮ ತಂದೆ ಮನೆ ಕಡೆಯಿಂದ, ಸೊ ನಿಮ್ಮ ತಂದೆ ಮನೆ ಕಡೆಯಿಂದ ಬರುವಂತಹ ಪೂರ್ವಿಕರ ಹಣ, ಆಸ್ತಿ ಅಥವಾ ಒಂದು ಸೇವಿಂಗ್ಸ್ ಸಡನ್ಲಿ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಅದಾದ ನಂತರ ಸೊ 8th ಲ್ಯಾಂಡ್ ಅಂತ ಹೇಳಿದ್ರೆ ಲೈಕ್ ಸಡನ್ ಟ್ರಾನ್ಸ್ಫಾರ್ಮೇಶನ್, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋದು, ನೀವು ಲೈಫಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಒಂದು ಹೊಸ ಎಜುಕೇಶನ್ ಜಾಯ್ನ್ ಆಗೋದಿರ್ಬಹುದು, ಅಥವಾ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿರ್ಬೋದು, ಹೊಸ ಪಾರ್ಟ್ನರ್ ಸಿಗೋದಾಗಿರಬಹುದು. ಅದಾದ ನಂತರ ನಿಮಗೇನೋ ನಿಮ್ಮ ಕರ್ಮಗಳು ಕ್ಲಿಯರ್ ಆಗೋದಿರಬಹುದು. ಪೆಂಡಿಂಗ್ ಕರ್ಮಸ್, ನೀವೇನಾದ್ರೂ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ತಗೊಂಡಾಗ ನೀವು ರೆಮಿಡೀಸ್ ಮಾಡಿದ್ರೆ ಪೆಂಡಿಂಗ್ ಕರ್ಮಗಳು ಕ್ಲಿಯರ್ ಆಗಿರಬಹುದು. ಈ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ತೋರಿಸ್ತಾ ಇದೆ. ಹೆಲ್ತ್ ಒಂದು ಮಾತ್ರ ನೋಡ್ಕೊಳ್ಳಿ, ಇವನ್ ಅದು ಕೂಡ ಲಾಭದಲ್ಲೇ ಇದೆ. ಬಟ್ ಏನೇ ಆದ್ರೂ 8-11, ಸೊ ವೆರಿ ಗುಡ್. ಯಾರಿಗೆ? ಮಕರ ಲಗ್ನದವರಿಗೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಮಕರ ಲಗ್ನದವರಿಗೆ ಈ ಹಿಂದೆ ನೀವ್ ಯಾರಿಗಾದ್ರೂ ಹಣ ಕೊಟ್ಟು ಇಟ್ಟಿದ್ದೀರಾ, ಅದಿನ್ನೂ ಬಂದೇ ಇಲ್ಲ, ಈಗ ಬರುತ್ತೆ ನೋಡಿ. ನೀವು ಕೇಳ್ಬೇಕು, ನೀವು ಕೇಳಿ ಈಗ ಅವರು ಕೊಡ್ಲಿಕ್ಕೆ ರೆಡಿ ಇರ್ತಾರೆ, ತಗೊಳ್ಳಿ. ನೆಕ್ಸ್ಟ್ ಫೈನಲ್ ಆಗಿ ನಾವು ಕುಂಭ ಲಗ್ನ ಅಥವಾ ಕುಂಭ ರಾಶಿಗೆ ಹೋಗೋಣ. ನೀನ್ ಸಾಡೆ ಸಾತಿ ಎಂಡಿಂಗ್ ಪಾಯಿಂಟ್ ಬರ್ತಾ ಇದ್ದಾರೆ, ಕುಂಭ ರಾಶಿ ಅಥವಾ ಕುಂಭ ಲಗ್ನ. ಸೊ ಇವ್ರಿಗೆ ಹೇಗಿದೆ ಅಂತ ಹೇಳಿದ್ರೆ, 7ನೇ ಮನೆ ಅಧಿಪತಿ 10ರಲ್ಲಿ. ಸೊ 7ನೇ ಮನೆ ಅಧಿಪತಿ 10ರಲ್ಲಿ ಅಂತ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಂಡತಿ ಮನೆ ಕಡೆಯಿಂದ ಅಥವಾ ಗಂಡನ ಮನೆಯ ಕಡೆಯಿಂದ ಸೊ ಒಂದು ಒಳ್ಳೆ ನೇಮ್ ಫೇಮ್, ಸಡನ್ ಆಗಿ ನಿಮ್ಮನ್ನ ಹೊಗಳೋದಾಗಿರ್ಬಹುದು, ಸೊ ನೀವು ಈ ಹಿಂದೆ ಮಾಡಿರೋ ಹೆಲ್ಪ್ಗಳಿಗೆ ಸೊ ಈಗ ಒಂದು ಅಪ್ರಿಶಿಯೇಷನ್ ಸಿಗೋದಾಗಿರಬಹುದು. ಸೊ ಫೈನಲಿ ತುಂಬಾ ಚೆನ್ನಾಗಿದೆ. ಅದಾದ ನಂತರ ಬಿಸ್ನೆಸ್ ಅಲ್ಲಿ ತುಂಬಾ ಗ್ರೋತ್ ಹೋಗುತ್ತೆ. ಎಸ್ಪೆಷಲಿ ಆ ಯಾವ್ದು ಸೊ ಟೆಂಡರ್ಸ್ ನಿಮ್ಗೆ ಯಾವ್ದಾದ್ರು ಬರ್ಬೇಕು, ಹೋಲ್ಡ್ ಅಲ್ಲಿ ಇದೆ ಟೆಂಡರ್ಸ್ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ. ಅಥವಾ ಗೌರ್ಮೆಂಟ್ ಸೆಕ್ಟರ್ ಕಡೆಯಿಂದ ಯಾವ್ದಾದ್ರು ಆ ಬಿಲ್ ಪಾಸ್ ಆಗ್ಬೇಕು ಅಂತ ಹೇಳಿದ್ರು ಇಲ್ಲಿ ನಿಮ್ಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು. ಸೊ ಅದಾದ ನಂತರ ನಿಮ್ಗೆ
7th ಕ್ಲಾಸ್ ಸಿಟಿಂಗ್ ಇನ್ 10th ಹೌಸ್ ಪಬ್ಲಿಕ್ ಅಲ್ಲಿ ಒಂದೊಳ್ಳೆ ನೇಮು ಫೇಮು ಬಿಸ್ನೆಸ್ ಅಲ್ಲಿ ಗ್ರೋತ್. ಸೊ ಎಜುಕೇಶನ್ ಅಲ್ಲಿ ತುಂಬಾ ಒಳ್ಳೆ ಸ್ಕೋರ್ ಮಾಡ್ತೀರಾ. ಸೊ ಹಾಗಾಗಿ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಹೊಸ ಹೊಸ ಬಿಸ್ನೆಸ್ ಪ್ರಾಜೆಕ್ಟ್ಸ್ ಡೀಲ್ ಆಗುತ್ತೆ. ಹೊಸ ಹೊಸ ಬಿಸ್ನೆಸ್ ಪ್ರಾಜೆಕ್ಟ್ಸ್ ನ ಮಾತಾಡ್ತೀರಾ. ಸಡನ್ ಆಗಿ ನೀವು ಒಳ್ಳೆ ಮನೆ ಸೂರ್ಯ ಕೂಡ ಆಗಿರೋದ್ರಿಂದ ಲೋನ್ ಸ್ಯಾಂಕ್ಷನ್ ಆಗ್ಬೋದು ನಿಮಗೂ ಕೂಡ ಗೌರ್ಮೆಂಟ್ ಕಡೆಯಿಂದ, ಅಥವಾ ಹಿರಿಯರು ಅಂತ ಹೇಳಿದ್ರೆ ಏಜ್ ಅಲ್ಲಿ ತುಂಬಾ ಹಿರಿಯರು, ತಂದೆ ಸಮಾನರು. ಸೊ ಇವ್ರ ಕಡೆಯಿಂದ ನಿಮ್ಗೆ ಗೈಡೆನ್ಸ್ ಸಿಗ್ಬೋದಾಗಿರ್ಬಹುದು, ಅಥವಾ ಫೈನಾನ್ಸ್ ಸಪೋರ್ಟ್ ಸಿಗೋದಾಗಿರ್ಬಹುದು. ಸಡನ್ ಆಗಿ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ 10ನೇ ಮನೆ ಸೂರ್ಯ. ಸೊ ದಿಗ್ಬಲಿ ಆಗ್ತಾನೆ. ಹಾಗಾಗಿ ಗೌರ್ಮೆಂಟ್ ಕಡೆಯಿಂದ, ಹಿರಿಯರ ಕಡೆಯಿಂದ ಹೆಚ್ಚು ಲಾಭ ತೋರಿಸ್ತಾ ಇದೆ. ಒಟ್ಟಾರೆಯಾಗಿ ಕುಂಭ ರಾಶಿ ಅಥವಾ ಲಗ್ನದವರಿಗೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಸೊ ಏನಾದ್ರು ಎಕ್ಸಾಮ್ಸ್ ಫೇಲ್ ಏನಾದ್ರು ಆಗಿದ್ರೆ, ರಿವಲ್ಯೂಷನ್ಗೆ ಹಾಕಿದ್ರೆ ರಿಸಲ್ಟ್ ಬರುತ್ತೆ. ಅಥವಾ ಸೆಮ್ಸ್ ಯಾವ್ದಾದ್ರು ಇದ್ರೆ ಬರೀತಾ ಇದ್ರೆ, ಡಾಕ್ಟರ್ಸ್, ಪೊಲೀಸ್, ಸೊ ಇಂಜಿನಿಯರ್ಸ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್, ಮಿಲಿಟರಿ ಸೆಕ್ಟರ್, ಬಿಲ್ಡರ್ಸ್, ಸೊ ಇವ್ರಿಗೆಲ್ಲ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಸಾಡೆ ಸಾತಿನಲ್ಲೂ ಈ ತರ ಗ್ರಹಗಳು ಚೇಂಜ್ ಆದಾಗ ಲಾಭನ ಕೊಡುತ್ತೆ. ಫೈನಲ್ ಆಗಿ ಮೀನಕ್ಕೆ ಬರೋಣ. ಮೀನ ರಾಶಿ, ಮೀನ ಲಗ್ನ. ಸೊ ಇವ್ರು ಸ್ವಲ್ಪ ಗಮನ ಹರಿಸ್ಲೇಬೇಕು. ಯಾಕೆಂತ ಹೇಳಿದ್ರೆ ಒಂದು ಮನಸ್ಥಿತಿ ಅಷ್ಟೊಂದು ಫೇವರಬಲ್ ಇಲ್ಲ. ಬಿಕಾಸ್ ರಾಹು ಅಲ್ಲೇ ಇದ್ದಾರೆ, ಇನ್ನು ಶನಿ ಎಂಟ್ರಿ ಕೊಡ್ತಾರೆ. ಫಸ್ಟ್ ಮೀನ ರಾಶಿಯವರು ರೆಮಿಡೀಸ್ ನ ನೀವು ಮಾಡ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಲಗ್ನ, ನಿಮ್ದೇನ್ ಪೆಂಡಿಂಗ್ ಕರ್ಮಾಸ್ ಇದೆಯೋ ಅದು. ಈಗ ನಾವು ಸೂರ್ಯನ ಗ್ರಹದ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಲಗ್ನದಿಂದ 6ನೇ ಮನೆಯ ಅಧಿಪತಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? 6th ಸಿಟಿಂಗ್ ಇನ್ 9th ಹೌಸ್. ಸೊ ಫೈನಲಿ ಎನಿಮೀಸ್ ಇಂದ ವಿನ್ ಆಗ್ತೀರಾ. ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ ಈಗ ಸ್ವಲ್ಪ ರಿಲೀಫ್ ಆಗುತ್ತೆ. ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಸಿಗುತ್ತೆ, ಅಥವಾ ಡಾಕ್ಟರ್ ಕರೆಕ್ಟ್ ಆಗಿ ನಿಮ್ಗೆ ಗೈಡ್ ಮಾಡ್ತಾರೆ. ಸೊ ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಜಾಬ್ ಚೇಂಜ್ ಮಾಡೋರಿಗೆ ಒಂದು ಒಳ್ಳೆ ಟೈಮ್. ಒಂದೊಳ್ಳೆ ಕಡೆ ಜಾಬ್ ಆಗೋ ಸಾಧ್ಯತೆ ಇದೆ. ಲಿಟಿಗೇಷನ್ಸ್ ಅಲ್ಲಿ ಯಾರಾದ್ರೂ ಲಾಕ್ ಆಗಿದ್ರೆ ಲಿಟಿಗೇಷನ್ಸ್ ಅಲ್ಲಿ ವಿನ್ ಆಗೋ ಸಾಧ್ಯತೆ ಹೈಲಿ ಇದೆ. ಲಕ್ ಅನ್ನೋದು ಆಕ್ಟಿವೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಹಾಗೆ ನೀವು ನಂಬಿರೋ ದೈವ ಅಥವಾ ದೇವಿ ಅಥವಾ ಕುಲದೇವಿ ನಿಮ್ಗೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಡೆಫಿನೆಟ್ಲಿ ತುಂಬಾ ಒಳ್ಳೇದನ್ನ ಮಾಡುವ ಸಾಧ್ಯತೆ ಹೈಲಿ ಇದೆ. ಎಜುಕೇಶನ್ ಅಲ್ಲಿ ತುಂಬಾ ಡಲ್ ಇದ್ರೆ ಇಲ್ಲಿಂದ ಮಕ್ಕಳು ಕ್ಲಿಕ್ ಆಗ್ತಾರೆ ನೋಡಿ. ಹಾಗೆ ಇಲ್ಲಿ ತನಕ ಏನು ಸ್ಮಾಲ್ ಆಕ್ಸಿಡೆಂಟ್ ಅಥವಾ ಹೆಲ್ತ್ ಇಶ್ಯೂಸ್ ಅಥವಾ ಆಪರೇಷನ್ಸ್ ಇದ್ದಿದ್ರೆ ಇಲ್ಲಿ ನೀವು ರಿಲೀಫ್ ಆಗ್ತೀರಾ, ಬೇಗ ರಿಕವರಿ ಆಗಿ ಆಚೆ ಬರ್ತೀರಾ. ಸೊ ಟೋಟಲಿ ಆಗಿ ಮೀನ ರಾಶಿ ಅಥವಾ ಮೀನ ಲಗ್ನದವರಿಗೆ ಸೂರ್ಯನ ಪ್ರವೇಶದಿಂದ ವೃಶ್ಚಿಕ ರಾಶಿಗೆ ಬರ್ತಾ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಚೆನ್ನಾಗಿದೆ, ತುಂಬಾ ಒಳ್ಳೆ ಟೈಮ್. ಸೊ 6th ಹೌಸ್ 9th ಲಾರ್ಡ್ ಇಸ್ ವೆರಿ ಗುಡ್ ಫಾರ್ ಡೈಲಿ ರುಟೀನ್, ದಿನನಿತ್ಯದ ಒಂದು ಲೈಫ್ಗೆ. ಸೊ ಇದಿಷ್ಟು ವಿಚಾರಗಳು ಸೂರ್ಯಗ್ರಹ ವೃಶ್ಚಿಕ ರಾಶಿ ಪ್ರವೇಶ ಆಗ್ತಾ ಇರೋದ್ರಿಂದ ರಾಶಿ ಲಗ್ನಗಳಿಗೆ ಆಗುವಂತಹ ಫಲಗಳು ಕೇವಲ 1 ತಿಂಗಳಿಗೆ ಅಷ್ಟೇನೆ. ಆ 1 ತಿಂಗಳಲ್ಲೂ ನಕ್ಷತ್ರ ಹೇಳಿದ್ನಲ್ಲೂ, ಆ ವಿಶಾಖದಲ್ಲಿ ಬೇರೆ ರಿಸಲ್ಟ್, ಅನುರಾಧದಲ್ಲಿ ಬೇರೆ ರಿಸಲ್ಟ್, ಜ್ಯೇಷ್ಠದಲ್ಲಿ ಬೇರೆ ರಿಸಲ್ಟ್. ಸೊ ಅದಕ್ಕೇನೆ ಮಂತ್ಲಿ ಪ್ರಿಡಿಕ್ಷನ್ಸ್. ಯಾಕೆ ಅಂದ್ರೆ ಈ ಮಿಡ್ಲ್ ಪ್ಲಾನೆಟ್ ಚೇಂಜ್ ಆದಾಗ ಮಂತ್ಲಿ ಪ್ರಿಡಿಕ್ಷನ್ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ. ಬಟ್ ಎನಿವೇ, ಸೊ ಇದು ಇಷ್ಟೊಂದು ವಿಚಾರ. ಹಾಗೆ ಕ್ಲಾಸ್ ಬಗ್ಗೆ ಇಂಟ್ರೆಸ್ಟ್ ತಗೊಳ್ಳೋರು ಅಥವಾ ಕ್ಲಾಸ್ಗೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ತಿಳ್ಕೊಳ್ಳಿ. ಸೊ ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಶನಿ ಗ್ರಹರು ಮೀನರಾಶಿ ಪ್ರವೇಶ ಆಗ್ತಾರಿಂದ ರಾಶಿಗಳ ಪ್ರಕಾರ ಯಾರ್ಯಾರಿಗೆ 2.5 ವರ್ಷದಲ್ಲಿ ಏನೇನು ಬದಲಾವಣೆ ಇದೆ ಅಂತ ನೋಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.